ಸರ್ವೇಂದ್ರಿಯಗುಣಾಭಾಸಂ ಸರ್ವೇಂದ್ರಿಯವಿವರ್ಜಿತಂ ಅಸಕ್ತಂ ಸರ್ವಭೃಚ್ಚೈವ ನಿರ್ಗುಣಂ ಗುಣಭೋಕ್ತೃ ಚ. ಮತ್ತೆ ಆತ್ಮವು ಎಲ್ಲ ಇಂದ್ರಿಯ ಗುಣಗಳ ಮೂಲ, ಆದರೆ ಯಾವುದೇ ಇಂದ್ರಿಯಗಳು ಅಲ್ಲ. ಮತ್ತೆ ಎಲ್ಲ ಕ್ರಿಯೆಗಳಿಗೂ ಕಾರಣಕರ್ತ ಇದೆ, ಆದರೆ ಯಾವುದೇ ರೀತಿಯಾದ ಬಂಧನ ಇರಲ್ಲ. ಹಾಗೆ ಎಲ್ಲ ಸತ್ವ, ರಜಸ್ಸು, ತಮಸ್ಸು ಅನ್ನುವ ಪ್ರಕೃತಿಯ ಗುಣಗಳನ್ನು ಅನುಭವಿಸುವುದು ಇದೆ, ಆದರೆ ಇದ್ಯಾವುದು ಅದರಲ್ಲಿ ಇರಲ್ಲ. ಇದೊಂದು ಸ್ವಲ್ಪ ಕಾಂಟ್ರಡಿಕ್ಟಿಂಗ್ ಆಗಿ ಕನ್ಫ್ಯೂಸಿಂಗ್ ಆಗಿದೆ ಅಂತ ಅನ್ಕೊಂಡ್ರ ಹೇಳ್ತೀನಿ. ಇದನ್ನ ನೀವು ನಾನು ಮೊದಲೇ ಹೇಳಿದಾಗೆ ಈ ಆತ್ಮಗಳಲ್ಲಿ 3 ವಿಧವಾದ ವೇರಿಯೇಷನ್ಸ್ಗಳು ಬರುತ್ತೆ ಅಂತ ಹೇಳಿದೆ ಅಲ್ವಾ. ಅಂದ್ರೆ ಬದ್ಧಾತ್ಮ, ಮುಕ್ತಾತ್ಮ ಮತ್ತೆ ನಿತ್ಯಾತ್ಮ. ಬದ್ಧಾತ್ಮ ಅಂದ್ರೆ ಯಾವ ಆತ್ಮ ನಮ್ಮ ದೇಹದಲ್ಲಿ ಇರುತ್ತದೋ, ಲಿವಿಂಗ್ ಪ್ರೆಸೆಸ್ನ ಕೊಡುತ್ತೋ ಅದು ಬದ್ಧಾತ್ಮ. ಮತ್ತೆ ಮುಕ್ತಾತ್ಮ ಅಂದ್ರೆ ನಮ್ಮ ದೇಹವನ್ನು ಬಿಟ್ಟಿರುವಂತಹ ಆತ್ಮ. ಈಗ ಭಗವಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬದ್ಧಾತ್ಮ ಮತ್ತೆ ಮುಕ್ತಾತ್ಮವನ್ನ ರೆಫರೆನ್ಸ್ ನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಎಲ್ಲ ಇಂದ್ರಿಯಗಳ ಗುಣಗಳಿಗೆ ಮೂಲ ಯಾವಾಗ ಬದ್ಧಾತ್ಮ ಆಗಿದ್ದಾಗ, ಅದೇ ಯಾವುದೇ ರೀತಿಯ ಸೆನ್ಸಸ್ ಅಲ್ಲ ಅಂತ ಹೇಳಬೇಕಾದ್ರೆ ಅದು ಮುಕ್ತಾತ್ಮ ಆಗಿದ್ದಾಗ. ಹಾಗೆ ಎಲ್ಲಾ ರೀತಿಯ ಕ್ರಿಯೆಗಳಿಗೂ ಕಾರಣಕರ್ತ ಇದೆ, ಅದು ಯಾವಾಗ ಅಂದ್ರೆ ಬದ್ಧಾತ್ಮ ಸ್ಥಿತಿಯಲ್ಲಿದ್ದಾಗ. ಆದ್ರೆ ಯಾವುದೇ ರೀತಿಯಾದ ಬಂಧನವಿಲ್ಲದೆ ಇರುವುದು ಮುಕ್ತಾತ್ಮ ಸ್ಥಿತಿಯಲ್ಲಿರ್ಬೇಕಾದ್ರೆ. ಹಾಗೆ ಈ ಸತ್ವ, ರಜಸ್ಸು ಮತ್ತೆ ತಮಸ್ಸು ಇವನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು ಯಾವಾಗ ದೇಹದೊಳಗಿರುತ್ತೋ ಆಗ, ಅಂದ್ರೆ ಬದ್ಧಾತ್ಮ ಸ್ಥಿತಿಯಲ್ಲಿ. ಇದ್ಯಾವುದೇ ರೀತಿಯಾದಂತಹ ಪ್ರಕೃತಿ ಗುಣಗಳು ಅದರಲ್ಲಿ ಇಲ್ಲ ಅನ್ನೋದು ಯಾವಾಗ ಅಂದ್ರೆ ಅದು ಮುಕ್ತಾತ್ಮ ಸ್ಥಿತಿಯಲ್ಲಿ, ಅಂದ್ರೆ ನಮ್ಮ ದೇಹವನ್ನು ಆತ್ಮ ಬಿಟ್ಟೋಗಿರುವಂತಹ ಒಂದು ಸ್ಥಿತಿಯಲ್ಲಿ ಅಂತ ಇಲ್ಲಿ ಭಗವಂತ ವರ್ಣಿಸಿದ್ದಾರೆ.